ಮಾಡಿದಾಗ ಬೆಂಗಳೂರಿನಲ್ಲಿ 3.5% ಅಷ್ಟು ಮಂದಿಗೆ ಮಾತ್ರ ಪರಿಸರ ಜ್ಞಾನ ಇದೆ. 96% ಅಷ್ಟು ಜನ ಮೂರ್ಖರಾಗಿರೋದ್ರಿಂದ ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಗೊತ್ತಿಲ್ಲ. ಯಾವುದೇ ಪ್ರದೇಶ ಸುಭಿಕ್ಷವಾಗಿರಬೇಕಾದ್ರೆ ಅಲ್ಲಿ ನೀರಿನ ಲಭ್ಯತೆ ಜಾಸ್ತಿ. ಆ ನೀರು ಮಳೆ ನೀರು ಇಟ್ಕೊಂಡಾಗ ನಮ್ಗೆ ಅಲ್ಲಿ ಬೇಕಾಗಿರೋ ನೀರು ಸಿಕ್ಕುತ್ತೆ. ಅದನ್ನು ಮಾಡಬೇಕಾದ್ರೆ ಕೆರೆಯಲ್ಲಿರೋ ಹೂಳನ್ನು ನಾವು ತೆಗಿಬೇಕು. ಬೆಂಗಳೂರಿಗೆ ಸರಾಸರಿ 700ರಿಂದ 850 ಮಿಲಿಮೀಟ್ರ್ ಮಳೆ ಇದೆ ವರ್ಷಕ್ಕೆ. ಅದು ಎಷ್ಟು ನೀರು ಸಿಗ್ಬೋದು ಅನ್ನೋದು ಅಂದಾಜು ಹಾಕಿದಾಗ 15 TMC ಅಷ್ಟು ನೀರಿದೆ. ಬೆಂಗಳೂರಿಗೆ ಎಷ್ಟು ಬೇಕು ನೀರು? 1973ನೇ ಇಸ್ವಿಯಲ್ಲಿ 68% ಅಷ್ಟು ಹಸಿರಿದ್ದ ಬೆಂಗಳೂರು ಇವತ್ತು 3% ಅಷ್ಟು ಹಸಿರಿದೆ. ಈಗ ಕೆಲವೊಮ್ಮೆ ನಾನು ಮಧ್ಯಾಹ್ನದೊತ್ತು ಕನ್ನಡ ನ್ಯೂಸ್ ನೋಡ್ತೇನೆ. ನಮ್ಮ ದೇಶದಲ್ಲಿ ನ್ಯೂಸೇ ಇಲ್ವಾ ಅನ್ನೋದು ಸ್ಥಿತಿಗೆ ನಾವು ಬರೀ ಕಳ್ಳತನ, ಮರ್ಡರು ಇದೇ ನ್ಯೂಸ್ ಆಗಿ ಬರ್ತಾ ಇದೆ. ಆಮೇಲೆ ನಮ್ಮಲ್ಲಿ ಪರಿಸರ ರಕ್ಷಕರ್ಕಿಂತ ಪರಿಸರ ಭಕ್ಷಕರೇ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಏನು ಅಂದರೆ ಅವರಿಗೆ ಈ ಮಹತ್ವ ಇಲ್ಲ, ಅದು ಜ್ಞಾನ ಇಲ್ಲದೆ ಇರೋದ್ರಿಂದ. ಅದಕ್ಕೆ ನಾವು ಪರಿಸರ ಲಿಟ್ರಸಿ ಎನ್ವೈರ್ಮೆಂಟಲ್ ಲಿಟ್ರಸಿ ಬಗ್ಗೆ ನಾವು ಅಭ್ಯಾಸ ಮಾಡಿದಾಗ ಪರಿಸರ ಶಿಕ್ಷಣ ಎಷ್ಟು ಜನಕ್ಕೆ ಪರಿಸರದ ಬಗ್ಗೆ ಜ್ಞಾನ ಇದೆ ಅಂತ ಅಭ್ಯಾಸ ಮಾಡಿದಾಗ ಬೆಂಗಳೂರಿನಲ್ಲಿ 3.5% ಅಷ್ಟು ಮಂದಿಗೆ ಮಾತ್ರ ಪರಿಸರ ಜ್ಞಾನ ಇದೆ. ಅಂದರೆ 96% ಅಷ್ಟು ಜನ ಮೂರ್ಖರಾಗಿರೋದ್ರಿಂದ ನಮಗೆ ನಮ್ಮ ಮನೆಯಲ್ಲಿ ಉತ್ಪನ್ನ ಆಗುವ ಸಾಲಿಡ್ ವೇಸ್ಟ್ ಇರಬಹುದು, ಘನತ್ಯಾಜ್ಯ ಇರಬಹುದು, ಮತ್ತು ಮನೆಯಲ್ಲಿ ಉತ್ಪನ್ನ ಆಗುವ ಲಿಕ್ವಿಡ್ ವೇಸ್ಟ್ ಇರ್ಬೋದು, ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಗೊತ್ತಿಲ್ಲ. ಮೂಲತಃ ನಮ್ಮ ಮನೆಯಲ್ಲಿರುವ ನಮ್ಮ ತಾಯಿನ ಹೇಗೆ ನೋಡ್ಕೊಳ್ಬೇಕು ಅನ್ನೋ ಒಂದು ಇದು. ಯಾಕಂದರೆ ನಮಗೆ ಪರಿಸರದ ಬಗ್ಗೆ ಜ್ಞಾನ ಇಲ್ಲದೆ ಇರೋದು. ಯಾವ ಮನೆಯಲ್ಲಿ ನನ್ನ ಸಿಂಪಲ್ ಪ್ರಿಸ್ಕ್ರಿಪ್ಷನ್ ಮಗುಗೆ ಏನು ಅಂದರೆ ರೆಸ್ಪೆಕ್ಟ್ ಯುವರ್ ಮದರ್, ಯು ವಿಲ್ ಸಿ ಪ್ರಾಸ್ಪರಿಟಿ ಅಟ್ ಹೋಮ್ ಆ್ಯಂಡ್ ಪ್ರಾಸ್ಪರಿಟಿ ಇನ್ ದ ನೈಬರ್ಹುಡ್. ಅದನ್ನು ನಾವು ಮಾಡಬೇಕು. ಈಗ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲೂ ಕೆಲವೊಮ್ಮೆ ಮಕ್ಕಳು ಬರ್ತಾರೆ, ಡಿಪ್ರೆಷನ್ನು ಇದು ಅಂತೆಲ್ಲ ಬರ್ತಾರೆ. ನಾನು ಕೊಡೋ ಪ್ರಿಸ್ಕ್ರಿಪ್ಷನ್ ಇಷ್ಟೇ. ಅವರು ನನ್ನ ಹತ್ರ ಬಂದು ಮಾತಾಡಿದಾಗ ನೀವು ಮನೆಯಲ್ಲಿದ್ದರೆ ಅಮ್ಮನ್ನ ಒಂದು ಸತಿ ಹಗ್ ಮಾಡ್ಕೊಳ್ಳಿ, ಆವಾಗ ನೋಡಿ ನಿಮ್ಮ ಇದು ಹೊರಟೋಗುತ್ತೆ, ಏನಿದೆಯೋ ಆ ಡಿಪ್ರೆಷನ್ ಹೊರಟೋಗುತ್ತೆ. ಅಕಸ್ಮಾತ್ ನೀವು ಹಾಸ್ಟೆಲಲ್ಲಿದ್ದೀರೋ, ಸುತ್ತಮುತ್ತ ಇರೋ ಕಾಡು ಅಥವಾ ಗಿಡಗಳಿದೆಯೋ ಅದನ್ನು ಹಗ್ ಮಾಡ್ಕೊಳ್ಳಿ. ಅದೇ ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗುತ್ತೆ, ಆ ಡಿಸ್ಟ್ರೆಸ್ ಆಗುತ್ತೆ. ಇಟ್ ಹ್ಯಾಸ್ ವರ್ಕ್ಡ್ ಇನ್ ಇನ್ಸ್ಟಿಟ್ಯೂಷನ್ ಲೈಕ್ IISc ಆ್ಯಂಡ್ ಸಮ್ ಆಫ್ ಮೈ ಸ್ಟೂಡೆಂಟ್ ರೆಗ್ಯುಲರ್ಲಿ ಅದು ಮಾಡ್ತಾರೆ. ಅವರಿಗೆ ಸ್ಟ್ರೆಸ್ ಆಗೋದು ಸಹಜ. ಯಾಕಾಗುತ್ತೆ ಅಂದರೆ ಬೆಂಗಳೂರಿನಂತಹ ವಾತಾವರಣದಲ್ಲಿ, ಕಲುಷಿತ ವಾತಾವರಣದಲ್ಲಿ ನಾವು ಹೊರಗೆ ಹೋಗಿ ಬಂದಾಗ ನಮ್ಮ ಇದರಲ್ಲಿ ಬಹಳಷ್ಟು ಚೇಂಜಸ್ ಆಗುತ್ತೆ, ಸೈಕಾಲಜಿಕಲ್ ಡಿಸಾರ್ಡರ್ ಇದಾಗುತ್ತೆ. ಆಗ ಮನೆಗೆ ಬಂದಾಗ ನಮಗೆ ಮನೆಯವ್ರು ಇದನ್ನು ಕೇಳೋ ಅಂತ ಇದೆಲ್ಲ, ಹಾಗಾಗಿ ಸಂಘರ್ಷಗಳು ಜಾಸ್ತಿ ಆಗುತ್ತೆ. ಆಗ ನ್ಯಾಚುರಲಿ ಡಿಪ್ರೆಷನ್ಗೆ ಹೋಗ್ತಾರೆ, ಮಕ್ಕಳು ಹೋಗ್ತಾರೆ, ಹಿರಿಯರು ಹೋಗೋದು ಅದು ಸಹಜ. ಅದನ್ನು ನಾವು ಕಡಿಮೆ ಮಾಡಬೇಕಾದ್ರೆ ಪರಿಸರ ಶಿಕ್ಷಣ ಕೊಡಬೇಕು. ಯಾವ ಮನೆಯಲ್ಲಿ ತಾಯಿನ ರೆಸ್ಪೆಕ್ಟ್ ಕೊಡ್ತಾರೋ, ತಾಯಿಯ ಬಗ್ಗೆ ಅಭಿಮಾನ ಮತ್ತು ರೆಸ್ಪೆಕ್ಟ್ ಕೊಡ್ತಾರೋ, ಆ ಮನೆ ಸಮೃದ್ಧಿಯಾಗಿರುತ್ತೆ ಅನ್ನೋದು ಇನ್ನೊಂದು ಇದು. ಯಾಕಂದರೆ ನಾವು ಪಶ್ಚಿಮ ಘಟ್ಟ ನಮ್ಮ ತಾಯಿ, ಪಶ್ಚಿಮ ಘಟ್ಟ ನಾನು ಹುಟ್ಟಿದ ಜಾಗ. ನನಗೆ ಆ ಸುತ್ತಮುತ್ತ ಪ್ರದೇಶದಲ್ಲಿ ಓಡಾಡಿದಾಗ ನನ್ನ ಅಜ್ಜಿ ಅಥವಾ ಅಜ್ಜ ಹೇಳಿದ್ದು ಇವತ್ತಿಗೂ ಅದು ಇದಿದೆ. ಅವರು ಹೇಳೋರು ಬಾವಿಯ ಸುತ್ತಮುತ್ತ ಕಸನ ಹಾಕಬಾರ್ದು ಅಂತ. ಆ ಜ್ಞಾನ ಅವರೇನು ಓದಿರಲಿಲ್ಲ, ಅವರೇನು ನನ್ನ ರೀತಿಯ PhD ಇರಲಿಲ್ಲ, ಆದರೆ ಅವ್ರಿಗೆ ಅದ್ರ ಜ್ಞಾನ ಇತ್ತು. ಮತ್ತು ಬಾವಿಯ ಸುತ್ತಮುತ್ತ ಬಫರ್ ಝೋನಲ್ಲಿ ಅಟ್ಲೀಸ್ಟ್ 3 ಮೀಟ್ರ್ ಜಾಗದಲ್ಲಿ ಯಾವುದೇ ರೀತಿಯ ಗಲೀಜು ಆಗಬಾರ್ದು, ಬಟ್ಟೆ ಒಗೆಯೋದು ಕಡಿಮೆ ಮಾಡಿ, ಇದನ್ನು ಮಾಡಿ. ನೀವು ಬಟ್ಟೆ ಒಗಿಬೇಕಾ, ಬಟ್ಟೆ ಕಲ್ಲು ಇನ್ನೂ ಸ್ವಲ್ಪ ದೂರದಲ್ಲಿ ಹಾಕ್ಕೊಂಡು ಅದ್ರ ಮಧ್ಯ ಇದು ತೆಂಗಿನ ಗಿಡ ಮತ್ತು ಬಾಳೆ ಇದನ್ನು ಹಾಕಿ ಆ ಗಿಡದ ಮೂಲಕ ನೀರು ಹರಿದೋದಾಗ ಬಾವಿಯಲ್ಲಿ ಕಲ್ಮಶ ಆಗಲ್ಲ ಅಂತ. ಅದೇ ಟೆಕ್ನಾಲಜಿ ನಾನು ಡೆವಲಪ್ ಮಾಡಿರೋದು ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಬಯೋರೆಮಿಡಿಯೇಷನ್, ಫೈಟೋರೆಮಿಡಿಯೇಷನ್ನು. ನೇಚರ್ ಬೇಸ್ಡ್ ಸೊಲ್ಯೂಷನ್ ಅಂತ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಅದನ್ನು ಅಳವಡಿಸಿದ್ದೇವೆ. ಅದು ಸಕ್ಸಸ್ ಮಾಡಲ್. ಈಗ ಜಕ್ಕೂರು ಕೆರೆ ನೀವು ತಗೊಂಡಾಗ ಬೆಂಗಳೂರಿನಲ್ಲಿ ಜಕ್ಕೂರು ಕೆರೆ 2005ರಲ್ಲಿ ನಾವು ಅಭ್ಯಾಸ ಮಾಡಿದಾಗ ಸುತ್ತಮುತ್ತ 25 ಬಾವಿಗಳಿದ್ವು. ಆ ಬಾವಿಯ ನೀರು ಮತ್ತು ಜಕ್ಕೂರು ಕೆರೆಯ ನೀರನ್ನು ಅಭ್ಯಾಸ ಮಾಡಿದಾಗ ನೈಟ್ರೇಟ್ ಅಂಶ ಕಂಡು ಬಂತು.
ನೈಟ್ರೇಟ್ ಇಸ್ ಎ ಕಾರ್ಸಿನೋಜನ್, ಅಂದರೆ ಅದು ಒಂದು ಕ್ಯಾನ್ಸರ್ ಕೊಡುವ ಒಂದು ರಾಸಾಯನಿಕ ವಸ್ತು, ಜಾಸ್ತಿ ತೊಗೊಂಡಾಗ ಅದು ಕ್ಯಾನ್ಸರ್ ಕೊಡುತ್ತೆ. ಹಾಗಾಗಿ ನಾನು ಆಗ ಸರ್ಕಾರಕ್ಕೆ ಅದನ್ನು ವರದಿ ಕೊಟ್ಟು ಅದನ್ನು ರಿಜುವಿನೇಷನ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ಆಗ ಸರ್ಕಾರದವ್ರೊಂದು ಕಮಿಟಿ ಮಾಡಿದ್ರು. ನಮ್ಮ ಯಲ್ಲಪ್ಪ ರೆಡ್ಡಿ ಅವರು ಚೇರ್ಮನ್ ಆಗಿದ್ದರು, ನಾನು ಮೆಂಬರ್ ಆಗಿದ್ದೆ. ಆಗ ಸರ್ಕಾರದವರು ಕೊಟ್ಟ ದುಡ್ಡು ನಮಗೆ ಅಲ್ಲಿ ಬೇಕಾದ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅಲ್ಲಿ ಬರ್ತಾ ಇರೋ ನೈಟ್ರೇಟ್ ಅಂಶ ನೀರಿನಲ್ಲಿ ಬರೋ ಕಾರಣ ಸುತ್ತಮುತ್ತ ಅಗ್ರಿಕಲ್ಚರ್ ಮಾಡೋದ್ರಿಂದ ಅದರಿಂದ ಬರೋ ರಾಸಾಯನಿಕ ವಸ್ತು ಮತ್ತು ಮನೆಯಲ್ಲಿ ಉತ್ಪನ್ನ ಆಗೋ ನೀರಿನ ದ್ರವ್ಯ ಇದು ಲಿಕ್ವಿಡ್ ವೇಸ್ಟ್ ಅದು ಇದು ಬರೋದ್ರಿಂದ ಅದರಲ್ಲೆಲ್ಲ ನೈಟ್ರೋಜನ್ ಸಾರಜನಕ ರಂಜಕ ಇರೋ ನೀರು ಅಲ್ಲಿಗೆ ಬರ್ತಾ ಇದ್ದರಿಂದ ಸಾರಜನಕ ನೀರು ಇದು ಹೋಗಿ ಕ್ರಮೇಣ ಅದು ಆಕ್ಸಿಡೈಸ್ ಆಗಿ ನೈಟ್ರೇಟ್ ಆಗ್ತಾಯಿತ್ತು. ಅದನ್ನು ಇದು ಮಾಡಬೇಕಾದ್ರೆ ಟ್ರೀಟ್ಮೆಂಟ್ ಇದು ಆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ 3 ಹಂತ ಇದೆ. ಮೊದಲನೇ ಹಂತದಲ್ಲಿ ನಾವು ದೊಡ್ಡ ದೊಡ್ಡ ಕಣಗಳನ್ನು ತೆಗಿತೇವೆ. ಎರಡನೇ ಹಂತದಲ್ಲಿ ಕೆಮಿಕಲ್ ಅಯಾನ್ಸ್ ತೆಗಿತೀವಿ, ಅದೇ ಹಾರ್ಡ್ನೆಸ್ಸು ಇದು ಕೆಮಿಕಲ್ ಅಯಾನು ಇದೆಲ್ಲ ತೆಗಿತೀವಿ. ಮೂರನೇ ಹಂತದಲ್ಲಿ ನ್ಯೂಟ್ರಿಯೆಂಟ್ ತೆಗಿತೀವಿ. ಇವಾಗ ನೈಟ್ರೇಟ್ ಪ್ರಾಬ್ಲಮ್ ಏನು, ನ್ಯೂಟ್ರಿಯೆಂಟ್ ಪ್ರಾಬ್ಲಮ್. ಅದನ್ನು ತೆಗಿಬೇಕಾದ್ರೆ ಟರ್ಷರಿ ಟ್ರೀಟ್ಮೆಂಟ್ ಬೇಕು. ಬಟ್ ನಮ್ಮ ಸರ್ಕಾರದವ್ರು ಕೊಟ್ಟು ದುಡ್ಡಲ್ಲಿ ಅದನ್ನು ಅಳವಡಿಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಕೊಟ್ಟ ದುಡ್ಡಲ್ಲಿ ನಾವೇನು ಮಾಡಿದ್ವಿ ಅಂದರೆ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕಿದ್ವಿ ಮತ್ತು ನೇಚರ್ ಬೇಸ್ಡ್ ಸೊಲ್ಯೂಷನ್ ಅಂದರೆ ಅಲ್ಲಿ ಜೋಗು ಪ್ರದೇಶ ಮತ್ತು ಪಾಚಿ ಹೊಂಡ ಹಾಕಿದ್ವಿ. ಅಂದರೆ ಈ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲ್ಯಾಂಟಿಂದ ಬಂದ ನೀರು ಜೋಗು ಪ್ರದೇಶ ಮತ್ತು ಕೆರೆ ಆ ಹೊಂಡದ ಇದು ಪಾಚಿ ಹೊಂಡದ ಮೂಲಕ ಹರಿದು ಹೋದಾಗ 3 ದಿವಸ ಆಗುತ್ತೆ, 3 ರಿಂದ 4 ದಿವಸ. ಆ ಟೈಮಲ್ಲಿ ಅಲ್ಲಿರುವ ಸಾರಾಂಶ ಸಾರಜನಕ ಇರ್ಬೋದು, ರಂಜಕ, ಇದನ್ನೆಲ್ಲ ಆ ಗಿಡಗಳು ಹೀರ್ಕೊಳ್ಳೋದ್ರಿಂದ ಅಲ್ಲಿ ನೀರು ಕಲುಷಿತ ಇಲ್ಲ. ಇಂದು ಜಕ್ಕೂರು ಸುತ್ತಮುತ್ತ 300 ಬಾವಿಗಳಿದೆ. ಯಾವುದೇ ಬಾವಿಯಲ್ಲಿ ಸಾರಜನಕ ನೈಟ್ರೇಟ್ ಅಂಶ ಕಂಡು ಬಂದಿಲ್ಲ. ಆ ಕೆರೆಯಲ್ಲೂ ನೈಟ್ರೇಟ್ ಅಂಶ ಭಾಳ ಕಡಿಮೆ ಆಗಿದೆ. ನ್ಯಾಚುರಲ್ ಟ್ರೀಟ್ಮೆಂಟ್ ಇದು ನೇಚರ್ ಬೇಸ್ಡ್ ಸೊಲ್ಯೂಷನ್. ಇದನ್ನು ಪ್ರತಿಯೊಂದು ಜಾಗದಲ್ಲಿ ಅಳವಡಿಸಿದಾಗ ನಮ್ಮಲ್ಲಿ 198 ವಾರ್ಡ್ ಇದೆ, 216 ಕೆರೆ ಇದೆ. ಪ್ರತಿಯೊಂದು ವಾರ್ಡಲ್ಲೂ ಒಂದೊಂದು ಕೆರೆ ಅಂದಾಜು ಮೇಲೆ ಬರುತ್ತೆ. ಇದನ್ನು ನಾವು ಅಳವಡಿಸಿದ್ರೆ ಇದಾಗುತ್ತೆ. ಇದು ಆಗ್ತಾಯಿದೆ. ಈಗ ನಾವು ಸಾರಕ್ಕಿ ಕೆರೆಯಲ್ಲಿ ಪುನಶ್ಚೇತನ ಮಾಡಿದಾಗ ಅಲ್ಲೂ ಇದನ್ನು ಕಾನ್ಸೆಪ್ಟ್ ಅಳವಡಿಸಿದ್ವಿ. ಈಗ ಬೆಳಂದೂರು ವರ್ತೂರು ಕೆರೆ ಪುನಶ್ಚೇತನ ಆಗ್ತಾಯಿದೆ. ಅದನ್ನು ಪುನಶ್ಚೇತನಕ್ಕೆ ಮುಂಚೆ ನಾನೊಂದು ಬ್ಲೂ ಪ್ರಿಂಟ್ ಪ್ರಿಪೇರ್ ಮಾಡಿದ್ದೆ, ಹೇಗೆ ಇದನ್ನು ಮಾಡೋದು ಅಂತ. ಅದನ್ನು ಸ್ಥಳೀಯ ಯುವಕರು ಸುಪ್ರೀಂ ಕೋರ್ಟಿಗೆ ತೊಗೊಂಡೋದ್ರು. ಅಲ್ಲಿ ಸುಪ್ರೀಂ ಕೋರ್ಟ್ ಗ್ರೀನ್ ಬೆಂಚು ನಮ್ಮ ಕರ್ನಾಟಕ ಸರ್ಕಾರಕ್ಕೆ 500 ಕೋಟಿಯ ಪೆನಲ್ಟಿ ಹಾಕಿದ್ರು. ಆ ದುಡ್ಡು ಒಂದು ಎಸ್ಕ್ರೋ ಅಕೌಂಟಲ್ಲಿದೆ. ಆ ಅಕೌಂಟಿಂದ ಆ ದುಡ್ಡಿಂದ ಈಗ ಕೆರೆಯ ಪುನಶ್ಚೇತನ ಆಗ್ತದೆ. ಬೆಳಂದೂರು ಮತ್ತು ವರ್ತೂರು. ನಾನು NGT ಕಮಿಟಿ ಮೆಂಬರಾಗಿ ನಮ್ಮ ಇವರು ಸಂತೋಷ್ ಹೆಗ್ಡೆ ಅವರು ಚೇರ್ಮನ್ ಆಗಿದ್ದರು. ನಾವು ಅದ್ರ ಬಗ್ಗೆ ಇದು ಮಾಡ್ತೇವೆ. ಅದನ್ನು ಇದು ಮಾಡುವಾಗ ಒಂದು ಸಜೆಷನ್ ಏನು ಅಂದರೆ ಡಿಕಂಟಾಮಿನೇಟ್, ಅಂದರೆ ಅಲ್ಲಿ ಶೇಖರಣೆ ಆಗಿರೋ ಕಂಟಾಮಿನೇಟ್ ತೆಗಿಬೇಕು. ಎರಡನೇದು ಬರೋ ಕಂಟಾಮಿನೇಟ್ ಅರೆಸ್ಟ್ ಮಾಡಬೇಕು. ಇದು 2 ಮೂಲ ಉದ್ದೇಶ. ಡಿಕಂಟಾಮಿನೇಟ್ ಅಂದರೆ ಅಲ್ಲಿರೋ ಹೂಳನ್ನು ತೆಗಿಬೇಕು. ನಾವು ಅಲ್ಲಿ ಎಷ್ಟು ಹೂಳಲ್ಲಿ ಶೇಖರಣೆ ಆಗಿದೆ ಅಂಥೇಳಿ ನಾವು ಅಭ್ಯಾಸ ಮಾಡಿದ್ವಿ ಬೆಳಂದೂರು ಮತ್ತು ವರ್ತೂರಲ್ಲಿ. ಅಲ್ಲಿ ಅಬೌಟ್ 11 ಮಿಲಿಯನ್ ಕ್ಯೂಬಿಕ್ ಮೀಟರ್ ಆಫ್ ಸಿಲ್ಟ್, ಅಂದರೆ ಅಷ್ಟು ಹೂಳಿದೆ. ನಾನು ಆ ವರದಿನ ಪ್ರೆಸ್ನವರೆಲ್ಲ ಅದನ್ನು ತೊಗೊಂಡು ಇದು ಮಾಡಿದ್ರು. ನಾನು ಲೇಖನ ಬರೆದಾಗ ಬಹಳಷ್ಟು ಜನ ನನಗೆ ಅಗೇನೆಸ್ಟಾಗಿ ಹೇಳೋಕ್ಕೆ ಶುರು ಮಾಡಿದ್ರು, ನೀವು ಈ ಹೂಳು ತೆಗೆಯೋ ಕೆಲಸ ನೀವು ತೊಗೊಂಡಿದ್ದೀರಾ, ಇದರಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಇದು ಪ್ರಾಬ್ಲಮ್ ಆಗುತ್ತೆ, ದಿವಸ 3000 ಗಾಡಿಗಳು ಹೋಗುತ್ತೆ, ಇದು ಸರಿಯಲ್ಲ ಅಂತ. ಹೂಳು ತೆಗೆದೇ ಹೋದರೆ ನೀವು ಇದಾಗಲ್ಲ. ಆಗ ನಾನು ಏನು ಮಾಡಿದೆ ಅಂದರೆ ಆ ಹೂಳಿನಲ್ಲಿರುವ ಅದ್ರದ್ದು ಪ್ರಾಪರ್ಟಿನ ಅಭ್ಯಾಸ ಮಾಡಿದ್ವಿ. ಅಲ್ಲಿ ಭಾರಿ ಲೋಹದ ಅಂಶ ಇದೆಯಾ ಅಂತ. ಭಾರಿ ಲೋಹದ ಅಂಶ ನಮಗೆ ಬೆಳಂದೂರಲ್ಲಿರೋ ಕೆರೆಯಲ್ಲಿ ಕಂಡು ಬಂತು. ಅದೇ ವರ್ತೂರು ಡೌನ್ ಸ್ಟ್ರೀಮಲ್ಲಿದೆ, ಬೆಳಂದೂರು ಡೌನ್ ಸ್ಟ್ರೀಮಲ್ಲಿ, ಅಲ್ಲಿ ಯಾವುದೇ ರೀತಿಯ ಭಾರಿ ಲೋಹ ಕಂಡು. ಆಗ ನಾನೇನು ಮಾಡಿದೆ ಅಂದರೆ ಅಲ್ಲಿರೋ KK ಹೈಸ್ಕೂಲಲ್ಲಿ ಒಂದು ಮೀಟಿಂಗ್ ಮಾಡಿದೆ ಫಾರ್ಮರ್ಸ್ ಜೊತೆ. ಅಲ್ಲಿಯ ಸ್ಥಳೀಯ ಫಾರ್ಮರ್ಸು ಮತ್ತು ಯತೀಶು ಮತ್ತು ಆ ರೀತಿಯ ಕೆಲವೊಂದು ಪ್ರಜ್ಞಾವಂತ ರೈತರು ಎಲ್ಲ ಬಂದರು. ಅವರಿಗಷ್ಟೇ ನಾನು ಹೇಳಿದ್ದು. ಅವ್ರು ಹೇಳಿದ್ರು, ರಾಮಚಂದ್ರ ಅವರೇ, ನೀವು ಅದರಲ್ಲಿ ಕಲ್ಮಶ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ತಗೊಳ್ತೀವಿ. ದಟ್ ಈಸ್ ದ ರೆಸ್ಪೆಕ್ಟ್ ದೇ ಹ್ಯಾವ್ ಶೋನ್ ಟು ದ ಸೈಂಟಿಸ್ಟ್. ಓಕೆ, ಅದೊಂದು ರೀತಿ ಅಭಿಮಾನ. ಯಾಕಂದರೆ ನಾವು ಕಳೆದ 2.5 ದೇಶದಲ್ಲಿ ಬೆಂಗಳೂರಿನಲ್ಲಿ ಭಾಳಷ್ಟು ಕಡೆ ಕೆಲಸ ಮಾಡ್ತಾಯಿದ್ವಿ, ಪಶ್ಚಿಮ ಘಟ್ಟದಲ್ಲೂ ಕೆಲಸ ಮಾಡ್ತಾಯಿದ್ವಿ. ಅದನ್ನು ಅವ್ರು ತೊಗೊಂಡ್ರು. ಈ ಕೆರೆಯ ಇದು ಪುನಶ್ಚೇತನ ನಡೆಯೋ ಪ್ರತಿ ತಿಂಗಳು ನಾನು ಕೆರೆಗೆ ವಿಸಿಟ್ ಮಾಡ್ತೀನಿ. ಹಾಗೆ ಮಾಡಿದಾಗ ಈ ರೀತಿಯ ರೈತರ ಬಗ್ಗೆ ಅವರ ಮನೆಗೆ ಹೋಗಿ ಮಾತಾಡೋದು ನನ್ನ ಒಂದು ಗುಣ. ಹಾಗಾಗಿ 4 ತಿಂಗಳಾದ ಮೇಲೆ ಈ ವರ್ತೂರು ಸುತ್ತಮುತ್ತ ಕೆರೆ ಇದು ಸುತ್ತಮುತ್ತ ಇರೋ ರೈತರನ್ನ ಭೇಟಿಯಾದಾಗ ಪ್ರತಿಯೊಬ್ಬ ರೈತರು ನನಗೆ ರಾಯಲ್ ವೆಲ್ಕಮ್ ಕೊಟ್ಟರು. ಆ ಸಿಲ್ಟನ್ನು ಬಳಸಿದವರು ಅವರು
ನನ್ನ ಗಾಡಿ ನನ್ನ ಕಾರಿಗೆ ಅವರು ಬೆಳೆದಿರೋ ತರಕಾರಿ ತಂದು ತುಂಬಿಸ್ತಾ ಇದ್ದಾರೆ. ನಾನು ಹೇಳಿದೆ, ಇಲ್ಲಪ್ಪ ಯಾಕೆ ಇಷ್ಟೊಂದು ಕೊಡ್ತಾ ಇಲ್ಲ, ನೀವು ನಿಮ್ಮ ಸಂಸ್ಥೆ ನಮ್ಗೆ ಅನುಕೂಲ ಆಗಿದೆ, ನೀವು ಇದನ್ನು ತೊಗೊಂಡೋಗಿ. ಆಮೇಲೆ ಅವ್ರು ಹೇಳ್ತಾರೆ, ಪ್ರತಿ ಎಕರೆಗೆ ನಾವು ಬೆಳೆಯೋ ಹರವೆ ಸೊಪ್ಪು ಇರ್ಬೋದು, ಪುದೀನ ಇರಬಹುದು, ಅಥವಾ ಕ್ಯಾರೆಟ್ ಇರ್ಬೋದು, ರ್ಯಾಡಿಶ್, ಮೂಲಂಗಿ ಇರ್ಬೋದು, ಇದನ್ನೆಲ್ಲ ಬೆಳೆಯೋದ್ರಿಂದ ನಮ್ಗೆ ಒಂದು ಆದಾಯ 1.5 ಲಕ್ಷ ಜಾಸ್ತಿ ಸಿಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ನೀವೇನೆ. ಕೆರೆಯ ಹೂಳು ಯೂಸ್ ಮಾಡೋದ್ರಿಂದ ನಾವು ಫರ್ಟಿಲೈಸರ್ ಯೂಸ್ ಮಾಡಲಿಲ್ಲ, ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿ. ಅದರಲ್ಲಿ ಉಳಿತಾಯ ಆಯಿತು. ಎರಡನೇದು, ಕೆರೆಯ ಹೂಳಲ್ಲಿರುವ ನ್ಯೂಟ್ರಿಯೆಂಟ್ ಕಂಟೆಂಟ್ ಭಾಳ ಇದ್ದಿದ್ದರಿಂದ ನಮ್ಮ ಉತ್ಪನ್ನದಲ್ಲಿ ದ್ವಿಗುಣ ಆಯಿತು. ಹಾಗಾಗಿ ನಮಗೆ 1.5 ಲಕ್ಷ ಅಷ್ಟು ಪ್ರಾಫಿಟ್ ಆಗಿದೆ. ವರ್ಷಕ್ಕೆ 3 ಸತಿ ಬೆಳಿತೀವಿ. 4.5 ಲಕ್ಷ 1 ಎಕರೆಗೆ ನಮ್ಗೆ ಸಿಗ್ತೆ. ಇದು ಅಂತ ನನ್ನ ಸಜೆಷನ್ ಏನು ಅಂದರೆ, ಯಾವುದೇ ಪ್ರದೇಶ ಸುಭಿಕ್ಷವಾಗಿರಬೇಕಾದ್ರೆ ಅಲ್ಲಿ ನೀರಿನ ಲಭ್ಯತೆ ಜಾಸ್ತಿ. ಆ ನೀರು, ಮಳೆ ನೀರು ಇಟ್ಕೊಂಡಾಗ ನಮ್ಗೆ ಅಲ್ಲಿ ಬೇಕಾಗಿರೋ ನೀರು ಸಿಕ್ಕುತ್ತೆ. ಅದನ್ನು ಮಾಡಬೇಕಾದ್ರೆ ಕೆರೆಯಲ್ಲಿರೋ ಹೂಳನ್ನು ನಾವು ತೆಗಿಬೇಕು. ಹೂಳು ತೆಗೆದು ನಮ್ಮ ವ್ಯವಸಾಯ ಭೂಮಿಲಿ ಹಾಕ್ಕೊಂಡಾಗ ಫಲವತ್ತತೆಯೂ ಸಿಕ್ಕುತ್ತೆ. ಈಗ ಬೆಂಗಳೂರಿನಲ್ಲಿ ಸಿಕ್ಕೋ ಮಳೆಯ ಪ್ರಮಾಣ ನೀವು ನೋಡಿ, ಬೆಂಗಳೂರಿಗೆ ಸರಾಸರಿ 700ರಿಂದ 850 ಮಿಲಿಮೀಟ್ರ್ ಮಳೆ ಇದೆ ವರ್ಷಕ್ಕೆ. ಅಂದರೆ ಅದು ಎಷ್ಟು ನೀರು ಸಿಗ್ಬೋದು ಅನ್ನೋದು ಅಂದಾಜು ಹಾಕಿದಾಗ 15 TMC ಅಷ್ಟು ನೀರಿದೆ. ಬೆಂಗಳೂರಿಗೆ ಎಷ್ಟು ಬೇಕು ನೀರು? ನಮ್ಮ ನೀರಿನ ರಿಕ್ವೈರ್ಮೆಂಟು 18 TMC. ಅಂದರೆ 70% ಅಷ್ಟು ನೀರು ಬೆಂಗಳೂರಿಗೆ ಬೇಕಾಗಿರೋದು ಮಳೆ ನೀರಿನ ರೂಪದಲ್ಲಿ ನಮಗೆ ಸಿಗ್ತಾ ಇದೆ. ಆ ನೀರನ್ನು ಹಿಡಿದಿಟ್ಕೊಳ್ಬೇಕಾದ್ರೆ, ನೀರನ್ನು ಕೊಯ್ಲು ಮಾಡಬೇಕಾದ್ರೆ ಬೆಸ್ಟ್ ಇದು ಏನು, ಒಂದು ಚಾವಣಿ ಮೂಲಕ ನೀವು ಕೊಯ್ಲು ಮಾಡಿದ್ರೆ ಪ್ರತಿಯೊಂದು ಮನೇಲಿ 4ರಿಂದ 5 ತಿಂಗಳು ಅಡಿಷ್ನಲ್ ನೀರು ಸಿಕ್ಕುತ್ತೆ. ನೆಕ್ಸ್ಟ್ ಬೆಸ್ಟ್ ಆಪ್ಷನ್, ಕೆರೆಗಳನ್ನು ಪುನಶ್ಚೇತನ ಮಾಡಿ ಕೆರೆಯಲ್ಲಿ ನೀರು ಹಿಡಿದಿಟ್ಕೊಳ್ಳಿ. ಸುತ್ತಮುತ್ತ ಅಂತರ್ಜಲದಲ್ಲಿ ವೃದ್ಧಿ ಆಗುತ್ತೆ. ಇದಕ್ಕೇನು ಪ್ರೂಫ್ ಅಂತ ಕೇಳಿದ್ರೆ, ನಾವು ಸಾರ್ಕಿ ಲೇಕ್ ರಿಜುವಿನೇಷನ್ನು 3 ವರ್ಷದ ಹಿಂದೆ ಮಾಡಿದ್ವಿ. ಅಲ್ಲಿ ಸಾರ್ಕಿ ಲೇಕ್, ಅಲ್ಲಿಯ ಸ್ಥಳೀಯ ಹಿರಿಯರು, ಸ್ಥಳೀಯ ಯುವಕರು ಸೇರಿ ಅಲ್ಲಿರೋ ಎಂಕ್ರೋಚ್ಮೆಂಟನ್ನು ತೆಗೆಸಿದ್ರು ಕೋರ್ಟ್ ಮೂಲಕ. ಮತ್ತು ಸರ್ಕಾರದ ಇದನ್ನು ಪ್ರೆಷರೈಸ್ ಮಾಡಿ ಪುನಶ್ಚೇತನ ಕಾರ್ಯ ತಗೊಂಡ್ರು. ಆಗ ಕಮಿಟಿಲಿ ನಾನಿದ್ದೆ. ಅದನ್ನು ಹೂಳು ತೆಗೆದ ಒಂದೇ ವರ್ಷಕ್ಕೆ ಅಂತರ್ಜಲ 300 ಅಡಿ ಜಾಸ್ತಿ ಆಯಿತು. ಅದಷ್ಟೇ ಅಲ್ಲ, ಈ ವರ್ಷ ಇಡೀ ಬೆಂಗಳೂರಿನಲ್ಲಿ ನೀರಿಗಾಗ ಹಾಹಾಕಾರ ಇತ್ತು, ಟೆಂಪ್ರೇಚರ್ ಜಾಸ್ತಿ ಇತ್ತು. ಆದರೆ ಆ ಪ್ರದೇಶದಲ್ಲಿ 500 ಅಡಿಗಿಂತ ಕಡಿಮೆ ನೀರು ಸಿಗ್ತಾಯಿದೆ. ಮತ್ತು ಕೆರೆಯಲ್ಲಿ ಭಾಳಷ್ಟು ನೀರಿದೆ. ಅಲ್ಲಿ ತೇವಾಂಶ ಜಾಸ್ತಿ ಇದ್ದಿದ್ದರಿಂದ ಭಾಳಷ್ಟು ಚಿಟ್ಟೆಗಳು, ಹಕ್ಕಿಗಳು, ವಿಧವಾದ ಜೀವ ವೈವಿಧ್ಯತೆ ಕಂಡು ಬಂತು. ಅದಷ್ಟೇ ಅಲ್ಲ, ಟೆಂಪ್ರೇಚರ್ 2 ಡಿಗ್ರಿ ಕಡಿಮೆ ಇತ್ತು. ಅಂದರೆ ಬೆಂಗಳೂರಿನಲ್ಲಾದ ಅನಾಹುತ ಕಡಿಮೆ ಮಾಡಬೇಕಾದ್ರೆ ಸಾರಿಗೆಯಲ್ಲಿ ನಾವು ಮಾಡಿದ ಕೆಲಸನ ಪ್ರತಿಯೊಂದು ವಾರ್ಡಲ್ಲೂ ಮಾಡಿದ್ರೆ ನೀರಿನ ಬವಣೆಯನ್ನು ಕಡಿಮೆ ಮಾಡ್ಬೋದು, ಟೆಂಪ್ರೇಚರನ್ನು ಇಲ್ಲದೆ ಹೋದರೆ ಟೆಂಪ್ರೇಚರು ಬಹಳಷ್ಟು ಜಾಸ್ತಿ ಆಗ್ತಾಯಿದೆ. ಈಗ ಬೆಂಗಳೂರಿನ ನೋಡಿದಾಗ 1973ನೇ ಇಸ್ವಿಯಲ್ಲಿ 68% ಅಷ್ಟು ಹಸಿರಿದ್ದ ಬೆಂಗಳೂರು ಇವತ್ತು 3% ಅಷ್ಟು ಹಸಿರಿದೆ. 68%ಇಂದ 3% ಇದೆ. ಹೌದು. ಅದಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಕಟ್ಟಡ ಮತ್ತು ಪೇವ್ಡ್ ಸರ್ಫೇಸ್ ಅಂತ ಏನು ಹೇಳ್ತೇವೆ, ಅದು 70ರ ದಶಕದಲ್ಲಿ 8% ಇತ್ತು. ಇವತ್ತು 86% ಆಗಿದೆ. ಪ್ರತಿ ಒಂದು ಪ್ರದೇಶದಲ್ಲೂ ನಾವು ಕಾಂಕ್ರಿಟೈಸ್ ಮಾಡಿದ್ದೀವಿ. ಈ ಫ್ರಮ್ ದ ಪೋರಸ್ ಲ್ಯಾಂಡ್ಸ್ಕೇಪ್ ಟು ದ ಪೇವ್ಡ್ ಲ್ಯಾಂಡ್ಸ್ಕೇಪ್ ಲೆಟ್ ಟು ದ ಸಿಚುಯೇಷನ್ ಆಫ್ ದಿ ವಾಟರ್ ಕ್ರೈಸಿಸ್. ಅದನ್ನೇ ನಾವು ಫೇಸ್ ಮಾಡಿದ್ದು. ನೀವು ಕೇಪ್ ಟೌನ್ ಹೇಳಿದ್ರಿ. ಕೇಪ್ ಟೌನ್ ಜೊತೆ ಇನ್ನೂ 9 ಸಿಟಿ ಅಭ್ಯಾಸ ಮಾಡಿದ್ದು. BBECಯಿಂದ ಬಂದ ಇಂಟರ್ನ್ಸ್ ನನ್ನ ಲ್ಯಾಬಿಗೆ ಬಂದಾಗ ನಾನು ಬೆಂಗಳೂರಿನ ಅವ್ರಿಗೆ ಕೊಟ್ಟೆ ಟಾಪಿಕ್. ನಾನು ಲೇಖನ ಬರೆದಿದ್ದೆ ಬೆಂಗಳೂರು ಬಗ್ಗೆ, ಆದರೆ ನಮ್ಮ ಜನ ನನ್ನ ಲೇಖನ ಬಗ್ಗೆ ಅಷ್ಟು ಕಾಳಜಿ. ಆದರೆ ಬಿಳಿ ಚರ್ಮದವರು ಪಬ್ಲಿಷ್ ಮಾಡಿದ ತಕ್ಷಣ ನಾವು ಬೆಂಗಳೂರು ಈಸ್ ಅಮಾಂಗ್ ದ ನೆಕ್ಸ್ಟ್ ಕೇಪ್ ಟೌನ್ ಅಂತ ಶುರು ಮಾಡಿದ್ವಿ ಮಾತಾಡೋದಕ್ಕೆ. ಅದು ಆಗೋದಕ್ಕೆ ಮೂಲ ಕಾರಣ ಏನಂದರೆ ಪೋರಸ್ ಲ್ಯಾಂಡ್ಸ್ಕೇಪಿಂದ ಪೇವ್ಡ್ ಲ್ಯಾಂಡ್ಸ್ಕೇಪು. ಅಲ್ಲಿ ಅಂತರ್ಜಲ ವೃದ್ಧಿ ಆಗ್ತಾಯಿಲ್ಲ. ಈಗ ಬೆಂಗಳೂರಿಗೆ ಬೇಕಾಗಿರೋ 18 TMCಯಲ್ಲಿ 60% ಕಾವೇರಿಯಿಂದ ಸಿಕ್ಕತ್ತೆ, ಮಿಕ್ಕಿದ 40% ಅಂತರ್ಜಲ ವೃದ್ಧಿ ಆಗಬೇಕು. ಅಂತರ್ಜಲ ವೃದ್ಧಿ ಆಗಬೇಕಾದ್ರೆ ಪೋರಸ್ ಲ್ಯಾಂಡ್ಸ್ಕೇಪು, ಅಲ್ಲಿ ನಮ್ಮ ವೃಕ್ಷಗಳ ಕವಚ ಬೇಕು, ಹಸಿರು ಕವಚ, ಮತ್ತು ಕೆರೆಗಳ ಸುಭದ್ರತೆ ಅದು ಇರಬೇಕಾಗಿದೆ. ಆಗ ನಮ್ಮ ಅಂತರ್ಜಲ ವೃದ್ಧಿ ಆಗುತ್ತೆ. ಸಾರ್ಕಿಲ್ ನಾವೇನು ಮಾಡಿದ್ವೋ ಮತ್ತು ಎಲ್ಲಿ ಹಸಿರು ಇದೆಯೋ ಅಲ್ಲಿಗೆ ನೀರು ಸಿಕ್ಕೋದು ನಮ್ಮ ಇದರಲ್ಲಿ ಕಂಡು ಬಂದಿದೆಯೋ ಅದನ್ನು ನಾವು ಮಾಡಬೇಕಾಗಿದೆ. ಆಗ ನಮ್ಮ ನೀರಿನ ಬವಣೆ ಕಡಿಮೆ ಮಾಡೋದು. ಇಲ್ಲದೆ ಹೋದರೆ ಈಗ 40% ಅಷ್ಟು ಅಂತರ್ಜಲ ಆಲ್ರೆಡಿ ನಾವು 1800-1900 ಅಡಿ ಹೋಗಿದ್ದೀವಿ, ನೀರಿಲ್ಲ. ಕೆಲವೊಂದು ಪ್ರದೇಶದಲ್ಲಿ
ನೀರಿನ ಭಾವನೆ ಜಾಸ್ತಿ ಆಗ್ತಾಯಿದೆ. ಈಗ ನೀವು ಕೆರೆಗೂ ಮತ್ತು ನೀರಿಗೂ ಅಂತರ್ಜಲಕ್ಕೂ ಇರುವ ಒಂದು ಬಾಂಧವ್ಯ ನೋಡಬೇಕಾದ್ರೆ ಎಲ್ಲಿ ಕೆರೆ ಇದಿತ್ತೋ ಹಿಂದೆ ಅಲ್ಲಿ 100 ಅಡಿಗೆ ನೀರು ಸಿಕ್ಕಿತ್ತು ನಮಗೆ ನಮ್ಮ ವಿಜ್ಞಾನದಿಂದ ತಿಳಿದು ಬಂದೆ. ಅದು ಕೆರೆ ತೆಗೆದ 4-5 ವರ್ಷದಲ್ಲಿ ಅದು 600 ಅಡಿ ಕುಸಿತ ಆಗಿದ್ದು ಕಂಡುಬಂದೆ. ಈಗ 23 ವರ್ಷ ಆದ್ರ ಮೇಲೆ ನಾಗಶೆಟ್ಟಿಲ್ಲಿ ಅಂತ ಪ್ರದೇಶದಲ್ಲಿ ಜನ 1900 ಅಡಿ ಅಷ್ಟು ಕೆಳಗೆ ಹೋಗಿದ್ದಾರೆ, ನೀರು ಇಲ್ಲ ಲಭ್ಯತೆ. ಹಾಗಾಗಿ ಕೆರೆಯನ್ನು ಪುನಶ್ಚೇತನ ಮಾಡೋದ್ರಿಂದ ನಮ್ಮ ಅಂತರ್ಜಲ ವೃದ್ಧಿ ಆಗುತ್ತೆ ಅಂತ ನಮ್ಮ ಅಭ್ಯಾಸ ತಿಳಿದು ಬಂದೆ. ಮತ್ತು ವೃಕ್ಷಗಳು, ಅದರಿಂದ ಇದು ನಾನು ಪಶ್ಚಿಮ ಘಟ್ಟದಲ್ಲಿ ಹೇಳಿದೆ, ಸ್ಥಳೀಯ ಪ್ರಭೇದ ಇದರಲ್ಲಿ 12 ತಿಂಗಳು ನೀರಿದೆ. ಅದೇ ರೀತಿ ನಮ್ಮ ವಿಜ್ಞಾನ ಸಂಸ್ಥೆ ಆವರಣದಲ್ಲಿ 2 ಹೆಕ್ಟೇರ್ ಜಾಗದಲ್ಲಿ ನಾವು ಒಂದು ಕಿರು ಅರಣ್ಯನ ಇದು ಮಾಡಿದ್ವಿ. ಆಗ ಏನು ಮಾಡಿ 2 ಹೆಕ್ಟೇರ್ ಜಾಗ ನಮ್ಮ ಡೈರೆಕ್ಟರ್ ನಿರ್ದೇಶಕರು CNR ರಾವ್ಗೆ ನಮ್ಮ ಪರಿಸರದ ಬಗ್ಗೆ ಬಹಳಷ್ಟು ಆಸಕ್ತಿ. ಅವರು ನಮ್ಮ ಪರಿಸರ ಕೇಂದ್ರಕ್ಕೆ 2 ಹೆಕ್ಟೇರ್ ಜಾಗ ಕೊಟ್ಟು ನೀವು ಒಂದು ಅರಣ್ಯ ಇದು ಮಾಡಿ ಅಂತ ಹೇಳಿದಾಗ ನಾವು ಅಲ್ಲಿ 49 ಸ್ಥಳೀಯ ಪ್ರಭೇದಗಳನ್ನು 500 ಸಸಿಗಳನ್ನು ನಟ್ವಿ. ಇವತ್ತು ಆ ಪ್ರದೇಶಕ್ಕೆ ನೀವು ಹೋದಾಗ ರೈನ್ ಫಾರೆಸ್ಟ್ ಫೀಲಿಂಗ್ ಸಿಕ್ಕತ್ತೆ. ಅದಷ್ಟೇ ಅಲ್ಲ, ಅಲ್ಲಿ ಹಿಂದೆ ಆ ಪ್ರದೇಶದಲ್ಲಿ ಇನ್ವೇಸಿವ್ ಸ್ಪೀಷೀಸ್ ಇತ್ತು, ಪಾರ್ಥೇನಿಯಂ. ಇವತ್ತು ನೀವು ಹೋಗಿ ಹುಡುಕಿ ಅದು ಸಿಕ್ಕಲ್ಲ. ಅದಷ್ಟೇ ಅಲ್ಲ, ಅಲ್ಲಿ ಸ್ಲೆಂಡರ್ ಲಾರೀಸ್, ಆ ರೀತಿಯ ವಿಧವಾದ ಪ್ರಾಣಿಗಳು ಸಿಕ್ಕತ್ತೆ. ಅದು ಮಲ್ಲೇಶ್ವರದಲ್ಲಿದ್ದ ಕಾಡು ಪಾಪದ ಸಂತತಿ ನಮ್ಮ ಕ್ಯಾಂಪಸ್ಸಿಗೆ ಬಂದಿದೆ. ಕಳೆದ 3.5 ದಶಕದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇದಿದೆ. ಮತ್ತು ಅಲ್ಲಿರುವ ಚಿಟ್ಟೆಗಳ ವೈವಿಧ್ಯತೆ ಇರ್ಬೋದು, ಅಥವಾ ಹಕ್ಕಿಯ ವೈವಿಧ್ಯತೆ ಇರಬಹುದು, ಅಥವಾ ನಮ್ಮ ಅಲ್ಲಿರುವ ಹಾವುಗಳು ಇದನ್ನು ನೋಡಿದಾಗ ನಾವು ಕಿರು ಅರಣ್ಯ ಮಾಡೋದ್ರಿಂದ ಬಹಳಷ್ಟು ಅನುಕೂಲ ಇದೆ. ಅಲ್ಲಿ ಒಂದು ಟೆಂಪ್ರೇಚರ್ 2 ಡಿಗ್ರಿ ಕಡಿಮೆ ಇದೆ. ಅದನ್ನು ನಾನು ಹೇಳಿದ್ದೆ. ಈಗ ಬೆಂಗಳೂರು 68% ಹಸಿರಿದ್ದಾಗ 20 ಡಿಗ್ರಿ ಟೆಂಪ್ರೇಚರ್ ಇದೆ. ಅದನ್ನು 2000ದಲ್ಲಿ ಇಟ್ ಬಿಕಮ್ 24, 2010ರಲ್ಲಿ ಇಟ್ ಬಿಕಮ್ 28, ಇವತ್ತು 36-39 ಡಿಗ್ರಿ ಇದೆ. ನೀವು ಯಾವ ಭಾಗದಲ್ಲಿ ಟೆಂಪ್ರೇಚರ್ ಕಡಿಮೆ ಅಂತ ಇದೆ ನೋಡಿದ್ರೆ ಎಲ್ಲೆಲ್ಲಿ ಹಸಿರಿದೆಯೋ, ಎಲ್ಲೆಲ್ಲಿ ಕೆರೆ ಕುಂಟೆಗಳಿದೆಯೋ ಅಲ್ಲಿ ಅಟ್ಲೀಸ್ಟ್ 2 ಡಿಗ್ರಿ ಕಡಿಮೆ ಇದೆ. ಈಗ ನಮ್ಮ ಇದರಲ್ಲಿ ಅಂತರ್ಜಲನೂ ನಾವು ಅಭ್ಯಾಸ ಮಾಡಿದ್ವಿ. ಹಿಂದೆ ಅಂತರ್ಜಲ 150 ಅಡಿಗಿತ್ತು, ಇವತ್ತು 10-15 ಅಡಿಗೆ ನೀರು ಸಿಕ್ಕುತ್ತೆ. ಹಾಗಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಕಾರ್ಪೊರೇಷನ್ ವಾರ್ಡಲ್ಲಿ ಕಿರು ಅರಣ್ಯ ಅಟ್ಲೀಸ್ಟ್ 2 ಹೆಕ್ಟೇರ್, ಮತ್ತು ಅದರಲ್ಲಿ ಆ ಪ್ರದೇಶದಲ್ಲಿರೋ ಕೆರೆನ ನಾವು ಪುನಶ್ಚೇತನ ಮಾಡಿ ಅದನ್ನು ನಿರ್ವಹಣೆ ಮಾಡಿದರೆ ನಮಗೆ ಬೇಕಾಗಿರೋ ನೀರು ಸಿಕ್ಕುತ್ತೆ, ನಮ್ಮ ಮಕ್ಳಿಗೆ ಬೇಕಾಗಿರೋ ರಿಕ್ರಿಯೇಷನ್ ಸಿಕ್ಕುತ್ತೆ, ಅವ್ರ ಮಕ್ಕಳಿಗೆ ಆಡಲಿಕ್ಕೆ ಇದು ಸಿಕ್ಕುತ್ತೆ, ಪಾರ್ಕ್ ಸಿಕ್ಕುತ್ತೆ, ಹಸಿರಿನ ಪಾರ್ಕ್. ನಮ್ಮ ಹಿರಿಯರಿಗೆ ಅಲ್ಲಿ ಹೋಗಿ ಸಂಜೆ ಹೊತ್ತು TV ಮುಂದೆ ಕೂತ್ಕೊಳ್ಳದೆ ಅಲ್ಲಿ ಹೋಗಿ ಮನೆಗೆ ಬಂದರೆ ಅವರು ಒಂದು ರೀತಿಯ ಆರೋಗ್ಯವಾಗಿರ್ತಾರೆ. ಆ ರೀತಿಯ ಇದು ಮಾಡಬೇಕಾದ್ರೆ ಒಂದು ರೀತಿಯ ಚಿಂತನೆ ನಮ್ಮಲ್ಲಿ ನಡಿಬೇಕಾಗಿದೆ. ಬೆಂಗಳೂರಿನಲ್ಲಿ ನಾವು ಹಸಿರು ಮಾಡಬೇಕಾಗಿದೆ, ನಮ್ಮ ಪರಿಸರ ನೋಡ್ಕೊಳ್ಬೇಕಾಗಿದೆ, ಪರಿಸರದಲ್ಲಿ ಆಗ್ತಾ ಇರೋ ಅನಾಹುತನ ಕಡಿಮೆ ಮಾಡಬೇಕು. ಅದನ್ನೆಲ್ಲ ಮಾಡಬೇಕಾದ್ರೆ ಪರಿಸರ ಜ್ಞಾನ ನಾವು ವೃದ್ಧಿ ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಎಲ್ಲ ಹಂತದಲ್ಲೂ ನಾವು ಪರಿಸರದ ಜ್ಞಾನದ ಇದು TVಯಲ್ಲಿರಬಹುದು, ರಿಯಾಲಿಟಿ ಶೋ ಕೆಲವೊಮ್ಮೆ ಅದನ್ನು ನೋಡಿದಾಗ ಬಹಳ ಬೇಜಾರಾಗುತ್ತೆ. ಅದರಲ್ಲಿ ಪರಿಸರದ ಜ್ಞಾನದ ಬಗ್ಗೆ ಇರೋ ಕೆಲವೊಂದು ಎಪಿಸೋಡ್ ಹಾಕಿದ್ರೆ ಜನಕ್ಕೆ ಪರಿಸರ ಜ್ಞಾನ ಬರುತ್ತೆ. ಹಾಗೆ ನ್ಯೂಸ್, ಈಗ ಕೆಲವೊಮ್ಮೆ ನಾನು ಮಧ್ಯಾಹ್ನದೊತ್ತು ಕನ್ನಡ ನ್ಯೂಸ್ ನೋಡ್ತೇನೆ. ನಮ್ಮ ದೇಶದಲ್ಲಿ ನ್ಯೂಸೇ ಇಲ್ವಾ ಅನ್ನೋದು ಸ್ಥಿತಿಗೆ ನಾವು ಬರೀ ಕಳ್ಳತನ, ಮರ್ಡರು ಇದೇ ನ್ಯೂಸ್ ಆಗಿ ಬರ್ತಾಯಿದೆ. ಅಂದರೆ ಇವ್ರಿಗೆ ಅದು ಜ್ಞಾನವಿಲ್ವೇ? ಯಾವುದೇ ಒಂದು ನ್ಯೂಸ್ ಕೊಟ್ಟಾಗ ಇಂಟೆಲೆಕ್ಚುಲಿ ರಿವಾರ್ಡಿಂಗ್ ಇರಬೇಕು, ಅಂದರೆ ಕೇಳೋನಿಗೆ ಒಂದು ಜ್ಞಾನ ಇದು ಬರಬೇಕು. ಬಟ್ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಮಕ್ಕಳಿಗೆ ಎಲ್ಲಿ ದರೋಡೆ ಆಯಿತು, ಎಲ್ಲಿ ಕೊಲೆ ಆಯಿತು, ಎಲ್ಲಿ ಏನಾಯಿತು ಅನಾಹುತ ಅಂಥದ್ದೇ ತೋರಿಸ್ತಾ ಇದೆ ಹೊರತು ಪಾಸಿಟಿವ್ ಆಗಿಲ್ಲ. ಈ ನೆಗೆಟಿವ್ ನ್ಯೂಸಿಂದ ವಿ ಆರ್ ಇನ್ಕ್ರೀಸಿಂಗ್ ದಿ ಸ್ಟ್ರೆಸ್ ಅಮಾಂಗ್ ದ ಚಿಲ್ಡ್ರನ್ ಆ್ಯಂಡ್ ಯೂತ್ ಆ್ಯಂಡ್ ದ ವಿಮೆನ್ ಅಟ್ ಹೋಮ್. ಯಾಕೆ ಮನೇಲಿರೋ ಹೆಂಗಸರಿಗೆ ಸ್ಟ್ರೆಸ್ ಆಗ್ತಾ ಇದೆ ಅಂದರೆ ಅವ್ರು ಯಾವಾಗಲೂ TV ಮುಂದೆ ಕೂತಾಗ ಈ ರೀತಿಯ ನ್ಯೂಸು, ಈ ರೀತಿಯ ರಿಯಾಲಿಟಿ ಶೋ, ಅಲ್ಲಿ ನಮ್ಮ ಪರಿವರ್ತನೆ ಆಗಬೇಕಾಗಿದೆ. ಅಂದರೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬರ ಕರ್ತವ್ಯ ಇದೆ. TV ಮಾಧ್ಯಮದಲ್ಲಿರೋರು ಇರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿರ್ಬೋದು, ನಮ್ಮ ಹಾರ್ಡ್ ಕಾಪಿ, ನ್ಯೂಸ್ ಪೇಪರ್, ಪ್ರೆಸ್ಸು, ಮತ್ತು ನಮ್ಮ ಜನಸಾಮಾನ್ಯರು, ನಮ್ಮೆಲ್ಲರೂ ಇದು ನಮಗೇನು ಗೊತ್ತಿದೆಯೋ ನಮ್ಮ ಸುತ್ತಮುತ್ತ ಇರೋ ಜನರಿಗೆ ಅದ್ರದ್ದು ಇದು ಮಾಡಿದಾಗ ಇದರಲ್ಲಿ ಇದಾದಾಗ ನಾವೆಲ್ಲರೂ ಕ್ಷೇಮವಾಗಿರ್ತೀವಿ, ಸುಭದ್ರತೆ ಇರುತ್ತೆ. ನೀರಿನ ಇದು ಸಿಕ್ಕೋದ್ರಿಂದ ನಾವೆಲ್ಲರಿಗೂ ಬಹಳ ಸುಭದ್ರವಾದ ಇದನ್ನು ನಾವು ನಡೆಸ್ಬೋದು ಅಂತ ನನ್ನ ಚಿಂತನೆ.